ಮತ್ತು ನೆಟ್ಟಿ ಮೇಲೆ ಬಂದ್ರು ಕೂಡ ಇವರು ಹೊಲಿಗೆ ಹೋಗೋಕೆ ಇನ್ನೂ ಬರಲಿಲ್ಲ. ಬೆಳಗ್ಗೆಯಿಂದ ಊಟ ಸಹ ಮಾಡಲಿಲ್ಲ. ಬುತ್ತಿ ಕಟ್ಕೊಂಡು ಇಲ್ಲಿಗೆ ಹೊರಗೆ ಬಂದ್ಬಿಟ್ಟೆ. ಲಕ್ಷ್ಮಣ, ಲಕ್ಷ್ಮಣ, ಎಲ್ಲಿದ್ದಿ? ಬಾರೋ, ಬುತ್ತಿ ತೆಗೆದುಕೊಂಡು ಬಂದಿದ್ದೀನಿ. ಯಾರದು? ಇಲ್ಲಿಗೆ ಬಂದೆ? ನಾನು ಯಾರಂತ ಕೇಳುವ ನನ್ನ ಚಕೋರ ಪಕ್ಷಿ. ಈ ಸುತ್ತು ಹಳ್ಳಿಗೆ ಹಮ್ಮಿರ ಶಿವರಾಜ್ ಕುಮಾರ್ ಅಂತ. ಯಾವ ಹಳ್ಳಿಯ ಹಮ್ಮಿರಾದ್ರೆ ನನಗೇನೋ? ಇಲ್ಲಿಗೆ ಬಂದೆ ಅಷ್ಟೇ ಹೇಳು. ನಿನ್ನನ್ನು ನೋಡಲಕ್ಕೆ, ನಿನ್ನನ್ನು ಮಾತಾಡಲಕ್ಕೆ, ನಿನ್ನ ಜೊತೆ ಸುಮ್ಮನೆ ಇಲ್ಲಿಂದ ಹೊರಟೋಗೋ. ಇಲ್ಲಿ ಪರಿಣಾಮ ನೆಟ್ಟಗಿರುವುದಿಲ್ಲ. ಸುಮ್ಮನೆ ಹೊರಟ ಹೋಗಲು ಬಂದಿಲ್ಲ. ಈ ನಿನ್ನ ಸುಂದರವಾದ ದೇಹದ ರುಚಿಯನ್ನು ಹೀರಲು ಬಂದಿರುವೆ. ರುಚಿ ಹೀರೋದಕ್ಕೆ ಬಂದಿದೀಯಾ? ರುಚಿ ಹೀರೋದಕ್ಕೆ ನಾನಿನ್ನು ದಿಕ್ಕಿಲಿನ ಹಾಕಿ ಅಂತ ತಿಳಿದುಕೊಂಡಿದೀಯಾ? ಹೆಚ್ಚಿಗೇನಾದ್ರೂ ನೀನು ಮಾತನಾಡಿದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಹೆಣ್ಣು ಸಿಕ್ಕಂತ ಬಾಯಿ ಬಂದಾಗೆ ಮಾತಾಡ್ತಿದೆಯಲ್ಲ, ಇಂಥ ಮಾತಾಡೋದಕ್ಕೆ ನಾಚಿಕೆ ಆಗುದಿಲ್ವೇ ನಿನಗೆ? ನಾಚಿಕೆ ಪಡುವ ವಿಷಯ ಇದರಲ್ಲಿ ಏನಿದೆ? ನೀನೊಂದು ಹೆಣ್ಣು, ನಾನೊಂದು ಗಂಡು. ಬೋರೇರಗಿಣಿ ಬಂದು ಸುಖ ಒಂದು ದೂರ ನಿಂತು ಮಾತಾಡು. ನಾನೊಂದು ಮದುವೆಯಾದ ಹೆಣ್ಣು ಅಂತ ತಿಳಿದು ಮಾತಾಡು. ಗೊತ್ತು. ನೀನು ಯಾರು, ನೀನು ಎಲ್ಲಿಗೆ ಏಕೆ ಬಂದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಹಠ ಮಾಡದೆ ನನ್ನವಳು. ಹೊಲಸು ತಿನ್ನುವ ನಾಯಿ, ಬಾಯಿ ಬಂದಾಗೆ ಮಾತಾಡ್ಬೇಡ. ಕಾಲ್ ತೆಗೆ ಮೊದಲು ಇಲ್ಲಿಂದ. ಇಲ್ಲಿಂದ ಕಾಲು ತೆಗಿ ಹೆಚ್ಚಿನ. ಅದು ಹಾಗಲ್ಲ. ನೀನು ನನ್ನ ಜೊತೆ ಸುಖಪಟ್ಟೋಗ ಮಾತ್ರ. ಅದೆಂದಿಗೂ ಸಾಧ್ಯವಾಗದ ಮಾತು. ಹೆಣ್ಣು ಒಲಿದರೆ ನಾರಿ, ಮುರಿದರೆ ಮಾರಿ ಅಂತ ಗೊತ್ತಿಲ್ಲ ಮತ್ತೆ. ನೀನು ಮಾರಿಯಾದರೆ ನಿನ್ನನ್ನು ಯಮಲೋಕಕ್ಕೆ ಪ್ರಯಾಣಿಸುವೆ. ಸುಮ್ಮನೆ ನನ್ನ ಮಾತಿಗೂ ಒಲಿದು ಬಂದರೆ ಸರಿ. ನಿನ್ನನ್ನು ನನ್ನ ಪ್ರೇಮ ಮಂಚದಲ್ಲಿ ಉಗಿಯೋಡಿಸುವೆ. ಬಾಯಿ ಮುಚ್ಚೋ ಕಾಮದ ನಾಯಿಯೇ, ಬಾಯಿ ಬಂದಾಗೆ ಮಾತಾಡ್ಬೇಡ. ಹೆಣ್ಣು ಒಂಟಿಯಾಗಿ ಸಿಕ್ಕಂತ ಬಾಯಿ ಬಂದಾಗೆ ಮಾತಾಡ್ತಿದೆಯಲ್ಲ, ಈ ರೀತಿ ಮಾತನಾಡಿದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಎಚ್ಚರ. ಯಾರು ಅಕ್ಕ ತಂಗಿರಿಲ್ಲವೇನೋ? ಕಾಮದ ಕುನ್ನಿಯೇ, ಎಚ್ಚರದಿಂದ ಮಾತಾಡು. ನೀನೊಂದು ಯಥೋಚಿತ ಹೆಣ್ಣು, ನನಗೇನು ಮಾಡಬಲ್ಲೆ? ಹೆಣ್ಣು ಕೇವಲ ಅಂತ ಬಾಯಿ ಬಂದಾಗೆ ಮಾತಾಡ್ಬೇಡ. ನೀನೇನಾದ್ರೂ ಹೆಚ್ಚು ಕಡಿಮೆ ಮಾತನಾಡಿದ್ರೆ ನಿನ್ನ ಹೆಣ ಮಣ್ಣಾಗಿ ತೂಳ್ ಬಿಡ್ತೀನಿ.
ನಿನ್ನಂತವರಿಗೆ ಎದುರೋಗಿ ನಾನಲ್ಲ. ನನ್ನನ್ನು ಎದುರಿಸಲು ನಿನ್ನಿಂದಲೂ ಸಾಧ್ಯವಿಲ್ಲ. ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂತ ಗಂಟೆ ಹಿಡಿದುಕೊಂಡು ಬಾಯಿ ಬಂದಾಗೆ ಮಾತಾಡ್ಬೇಡ. ಹೆಣ್ಣು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ. ಹೆಣ್ಣಿಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಿದೆಯಲ್ಲ, ನೀನು ಒಂದೇ ರಕ್ತಕ್ಕೆ ಹುಟ್ಟಿಲ್ಲ ಅಂತ ಅನಿಸ್ತಾ ಇದೆ. ನೀನು ಏನು ಬೇಕಾದರೂ ಅನ್ನ, ನೀನು ಮಾತಾಡುವ ಮಾತು ಒಂದೊಂದು ಹೂವಿನ ಹಾಗೆ ಗಮಗಮಿಸಿ ಚುಂಬನ ಪಟ್ಟಂತೆ ಆಗುತ್ತದೆ. ಸುಮ್ಮನೆ ಸಮಯ ಹಾಳು ಮಾಡಬೇಡ ಸೀತೋ. ಇಂದು ನೀನು ಬರೋ 5 ನಿಮಿಷ ನನ್ನವಳಾದರೆ ಸಾಕು. ನಿನ್ನನ್ನು ಬಂಗಾರದ ಪಲ್ಲಕ್ಕಿಯಲ್ಲಿ ಕೂಡಿಸಿ ನನ್ನ ಮನೆಯ ಧರ್ಮ ದೇವತೆಯಂತೆ ನಾನು ಸಾಯುವರೆಗೂ ನಿನ್ನನ್ನು ಪೂಜಿಸುವೆ. ಏನು 5 ನಿಮಿಷ ನಾನು ಸುಮ್ಮ ಕೊಡ್ಬೇಕಾ? ಆಯ್ತು, ನಿನ್ನ ಮಾತಿಗೆ ನಾನು ಒಪ್ಪಿಗೆ ಕೊಡ್ತೀನಿ. ಆದ್ರೆ ನಂದು ಕೂಡ ಒಂದು ಮಾತಿದೆ. ಅದೇನೆಂದ್ರೆ ನೀನು ಕೂಡ ನಿನ್ನ ಅಪ್ಪನೋ ತಂಗಿನೋ ಬರೀ 5 ನಿಮಿಷ ನನ್ನ ಗಂಡನ ಪಕ್ಕದಲ್ಲಿ ಮಲಗಿಸೋ. ಇಲ್ಲಿವರೆಗೂ ಬಿಟ್ಟಿದ್ದು ನಮ್ದೇ ತಪ್ಪಾಯಿತು. ಏನಾದರೂ ಹೇಳಿ ನನಗೆ ಹೆದರಿಸಲು ಬರವೆಯೋ? ಸುಮ್ಮನೆ ನನ್ನವಳಾಗಿಯೋ ನಿನ್ನನ್ನು ಇಲ್ಲೇ ನನ್ನನ್ನು ಸೀರೆ ಬಿಡ್ತೀಯೋ ಅಂತ ಪೌರುಷ ಬಂದು ನೀಡಿದಷ್ಟೇ ಇದೆ ಅಂತ ತಿಳ್ಕೊಂಡಿದೀಯಾ? ಹೆಣ್ಣು ಕೇಳುವಂತೆ ತಿಳ್ಕೊಳ್ಬೇಡ. ನೋಡು, ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಣಿಗೆ ಮಲ್ಲಮ್ಮ, ಒನಕೆ ಓಬವ್ವ ಇವರೆಲ್ಲರೂ ಗಂಡು ಗಚ್ಚಿ ಹಾಕಿ ಕಾದಡಲು ನಿಂತರು. ಅವರೆಲ್ಲರೂ ಹೆಣ್ಣು ಎಂಬುದನ್ನು ಮಾತ್ರ ಮರೆಯಬೇಡ ನೀನು. ಅದು ಆ ಕಾಲ. ನಿನ್ನ ದೊಡ್ಡ ಬೆದರಿಕೆ ಹೆದರುವ ಗಂಡು ನಾನಲ್ಲ. ಬಾಯಿ ಮುಚ್ಚು ಸೋನಾ, ಬಾಯಿ ಬಂದಾಗೆ ಮಾತಾಡ್ಬೇಡ. ಏನಾದ್ರೂ ಹೆಚ್ಚು ಕಡಿಮೆ ಮಾತನಾಡಿದ್ರೆ ಈ ಗರ್ತಿ ಸುಮ್ಮನಿರೋದಿಲ್ಲ. ಗರತಿ ಎಂದು ಹೇಳಿಕೊಳ್ಳುವ ನೀನ್ಯಾವ ಗರತಿ? ನೀನು ಎಂತವಳೆಂಬುದು ನನಗೆ ಚೆನ್ನಾಗಿ ಗೊತ್ತು. ಏನೋ ಹೇಸಿಗೆ ತಿನ್ನುವ ನಾಯಿ ಮುಟ್ಟು. ಬಾಯಿ ಬಂದಾಗೆ ಮಾತಾಡಬೇಡ. ನೋಡು, ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದೆ ಆದ್ರೆ ನಾನು ಸುಮ್ಮನೆ ಬಿಡುವುದಿಲ್ಲ. ಚಂಡಿ ಚಾಮುಂಡಿಯಾಗಿ ನಿನ್ನ ರುಂಡವನ್ನು ಚಂಡಾಡುವ ರಣ ಚಂಡಿ ನಾನಾಗ್ತೀನಿ. ನೀನು ಎಂತವಳೆಂಬುದು ನನಗೆ ಚೆನ್ನಾಗಿ ಗೊತ್ತು. ನಿನ್ನನ್ನು ಸುಮ್ಮನೆ ಇಲ್ಲಿ ವ್ಯರ್ಥ ಸಮಯ ಮಾಡಲಾರೆ. ಈತೋ ಈ ಮನ್ಮಥ ಶಿವರಾಜನ ತೋಳತೆತ್ತೇನೆ ಬಂದು ಒಂದು ನಾಚಿಕೆಟ್ಟವನೇ, ನೀನು ಏನು ಬೇಕಾದರೇನು ಇಂದು ಈ ಸಮಯ ನಾನು ವ್ಯರ್ಥ ಮಾಡಲಾರೆ. ಇನ್ನು ನಿನ್ನ ಅಂಗ ಸುಖ ಪಡೆಯಲು ಹೋದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಪಿನ ಮಗನೇ, ಒಂದು ಪವಿತ್ರ ಹೆಣ್ಣನ್ನು ಕೆಣಕುವ ನೀನ ಮಗನು. ನನ್ನ ವಿಷಯದಲ್ಲಿ ಮಧ್ಯ ಬಂದ ನಾ ಮಾತನಾಡುವನು ನೀನ್ಯಾರು? ಈ ಪವಿತ್ರ ಮಾತೆಯ ಮಗ ನಿನ್ನಂತ ಸೊಕ್ಕಿನ ಕಾಮಾಂತರ ಸೊಕ್ಕು ಮುರಿಯಲು ಬಂದಿರುವ ನಿನ್ನ ಪಾಲಿನ ಯಮರಾಜ. ಮಹಾರಾಜ ಸುಮ್ಮನೆ ನನ್ನ ತಂಟೆಗೆ ಬರದೆ ಇಲ್ಲಿಂದ ತೊಲಗ. ಲಕ್ಷ್ಮಣ, ಈ ನಾಯಿಯನ್ನು ಸುಮ್ಮನೆ ಇಡಬೇಡ. ಹಾಕು ಇವನನ್ನು. ಅತ್ತಿಗೆ, ನಿಮ್ಮನ್ನು ಬಲತ್ತ
ಹೇಳಲೇ ಹೇಳು ಅತ್ತಿಗೆ ಹೇಳು, ಏನು ಮಾಡ್ಲಿ ಈ ಸೂಳ ಮಗನಿಗೆ? ಒಂದ್ ಮಾತು ಕೇಳು ನೋಡು, ಈಗ್ಲಾದ್ರೂ ಒಳ್ಳೆ ಮನುಷ್ಯನಾಗಿ ಬಾಳುದನ್ನು ಕಲಿಯಿರಿ ನಾಯಿ. ಒಂದ್ಸಲ ಬಿಟ್ಬಿಡು. ಕೇಳದೇನು ನನ್ನ ತಾಯಿ ಆಡೋ ಮಾತನ್ನು? ನನ್ನ ಅತ್ತಿಗೆ ಇಂದು ನಿನಗೆ ಕ್ಷಮೆ ಮಾಡುವಂತ ಹೇಳ, ಅಂದಮೇಲೆ ನಿನಗೆ ಜೀವದಾನ ಮಾಡಗತ್ತೀನಿ. ಹೋಗು, ಹೊರಟೋಗಿ. ನಿನ್ನ ತಾಯಿ ಆಶೀರ್ವಾದದಿಂದ ಬದುಕುಳಿದಿರುವ ಮಗನೇ. ನೀನೇಕೆ ಈ ಸಮಯದಲ್ಲಿ ಬಂದೆ ಅಮ್ಮ? ಏನ್ ಮಾಡ್ಬೇಕಪ್ಪ, ಬೆಳಗ್ಗೆ ಹೊಲಕ್ಕೆ ಬಂದವರು ಇಬ್ರು ಊಟ ಮಾಡಿ ಹಾಗೆ ಬಂದಿರ್ತಿಲ್ಲ. ಅದಕ್ಕಾಗಿ ಬುದ್ಧಿ ಕೊಟ್ಟು ಬರ್ಬೇಕು ಅಂತ ಬಂದೆ. ಅದು ಅಲ್ಲದೆ ತುಂಬಾ ಕಸ ಆಗಿತ್ತಲ್ಲ, ಸ್ವಲ್ಪ ಕಸ ತೆಗಿಬೇಕಂತ ಇಲ್ಲಿಗೆ ಬಂದ್ಬಿಟ್ಟೆ. ಹಾ ಲಕ್ಷ್ಮಣ, ಇನ್ನೊಂದು ಮಾತು, ಇಲ್ಲಿ ನಡೆದಿರುವ ವಿಷಯ ನಿಮ್ಮ ಅಣ್ಣನಿಗೆ ಹೇಳ್ಬೇಡಪ್ಪ. ಇಲ್ಲ, ನೀನು ಆಣೆ ಮಾಡಿ ಹೇಳ್ತೀನಿ. ಅಣ್ಣನ ಮುಂದೆ ಇಲ್ಲಿ ನಡೆದ ಪ್ರಕರಣವನ್ನು ಹೇಳುವುದಿಲ್ಲ ಅತ್ತಿಗೆ. ಹಾ ಅತ್ತಿಗೆ, ನಡೆಯಮ್ಮ, ಮನೆಗೆ ಹೋಗೋಣ ನಡೆ.